ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಟ್ರೆಂಡಿದೊಂದು ಫ್ಲವರ್ ಡಿಸೈನ್ ತೋರಿಸ್ತೀನಿ. ಅಂದರೆ ಸ್ಯಾರಿಗಲ್ಲ, ಇದು ಡ್ರೆಸ್ಸಸ್ಗಾಗಲಿ ಮಕ್ಕಳು ಡ್ರೆಸ್ಸಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಂಬ ಟ್ರೆಂಡ್ ಇದೆ ಇದು. ನೋಡಿ, ಈ ಥರ ಬಟನಿಗೆ ಈ ಥರ ಫ್ಲವರ್ಸ್ ಹಾಕೋದು. ನೋಡಿ, ಈ ಥರ ಫ್ಲವರ್ಸ್ ಮಾಡ್ಕೋಬೇಕು, ಕಲರ್ ಫ್ಲವರ್ಸ್ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ. ಎಲ್ಲದಕ್ಕೂ ನೀವು ಅಂದರೆ ಇದು ಜಸ್ಟ್ ಇದು ಟಾಪಿಗೆ ಇದು ತೋರಿಸ್ತಾ ಇರೋದು. ಈ ಥರ ಚೆನ್ನಾಗಿರುತ್ತೆ. ಇವನ್ನು ಸ್ಲೀವ್ಸಿಗೂ ಬಟನ್ ಇತ್ತು ಅಂದರೆ ಒಂದು ಈ ಥರ ಹಾಕ್ಕೋಬೋದು. ಈ ಥರ. ಸೊ ಇದೊಂಥರ ಚೆನ್ನಾಗಿರುತ್ತೆ, ಇವಾಗ ಟ್ರೆಂಡಿ ಆಗಿದೆ. ಇದನ್ನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಯಾವ ಬಟನ್ ಬೇಕೋ ಆ ಬಟನ್ನಿಗೆ ಸೈಜಿಗೆ ಸರಿಯಾಗಿ ಹಾಕ್ಕೋಬೋದು. ಬನ್ನಿ ಕಲಿಯೋಣ. ಇದಕ್ಕೆ ನಾನು ಈ ಜ್ಯೋತಿ ಕಂಪ್ನಿದು 4 ನಂಬರ್ ಇದೆ ನೋಡಿ, 4 ನಂಬರ್ ಅಂತ ಇದೆ. ಈ ಥರದ್ದು ತೊಗೊಂಡಿದ್ದೀನಿ ಇದಕ್ಕೆ. ಸೊ ಇದು 3 ಪ್ಲೈ ದಾರ, ಇದು ಉಲ್ಲನ್ನು 4 ಪ್ಲೈ ಅಲ್ಲ, 3 ಪ್ಲೈ. ಒಂದು ಸ್ಲಿಪ್ ನಾಟ್ ಹಾಕಿ ನಾಟ್ ಹಾಕ್ಕೊಳ್ಳಿ. ನಿಮ್ಗೆ ಈ ಥರ ಕ್ರೋಶಲ್ಲಿ ಹಾಕೋಕ್ಕೆ ಬರಲಿಲ್ಲ ಅಂತಂದರೆ ನೋಡಿ, ಜಸ್ಟ್ ಈ ಥರ ರೊಟೇಟ್ ಮಾಡಿ ಇದನ್ನು ನೋಡಿ, ಇದನ್ನು ಈ ಥರ ತಗೊಂಡ್ರೆ ಆಯಿತು. ಒಂದು ನಾಟ್ ಹಾಕ್ಕೊಂಡ್ಮೇಲೆ 6 ಚೈನ್ ಹಾಕೋತಾ ಇದ್ದೀನಿ ನಾನು. 2 3 4 5 6 ಕ್ರೋಶ ತುಂಬ ಚೆನ್ನಾಗಿದೆ. 6 ಆದಮೇಲೆ ನೋಡಿ, ಇದು ಫಸ್ಟ್ ಒನ್ನು ಈ ನಾಟಿಗೆ ಹಾಕ್ಕೋಬೇಡಿ. ಫಸ್ಟ್ ಚೈನಿಗೆ ಒಂದು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಸ್ಲಿಪ್ ನಾಟ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಈ ದಾರಾನ ಹಾಗೆ ತೊಗೊಂಡು ಬನ್ನಿ ಜೊತೆಗೆ. ನೋಡಿ, ಇಲ್ಲಿ ನಿಮಗೆ ಹೋಲ್ ಆಗುತ್ತೆ. 6 ಚೈನಿಂದ ಹೋಲ್ ಇರುತ್ತಲ್ವ, ಈ ಹೋಲಲ್ಲೇ ಈಗ ಪೆಟಲ್ಸ್ ಮಾಡ್ತಾ ಬರಬೇಕು. 2 ಚೈನ್ ಹಾಕಿದ್ದೀನಿ ನಾನು ಸ್ಟಾರ್ಟಿಂಗು. ಸ್ಲಿಪ್ ನಾಟ್ ಆದಮೇಲೆ 2 ಚೈನ್, 2 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಫಸ್ಟು ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು 6 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 2 ಚೈನ್ 2 ಡಬಲ್ ಕ್ರೋಶ, ಮತ್ತು 2 ಚೈನ್, ಮತ್ತು ಅದೇ 6 ಚೈನ್ ಹೋಲ್ ಬಂದು ಒಂದು ಸ್ಲಿಪ್ ನಾಟ್ ಹಾಕ್ಕೋಬೇಕು. ಇದನ್ನೇ ಇದರೊಳಗೆ ಎಳ್ಕೋಬೇಕು. ಸೊ 1 ಪೆಟಲ್ ಆಯಿತು. ಇದೇ ಥರ ಇನ್ನೂ 5 ಮಾಡ್ಕೋಬೇಕು. 5 ಬೇಕಾ, 6 ಬೇಕಾ, 4 ಬೇಕಾ, ನಿಮಗೆ ಬಿಟ್ಟಿರೋದು. ಸೊ ತಿರ್ಗಾನು ಸೆಕೆಂಡ್ ಪೆಟಲ್ಗೆ 2 ಚೈನ್ ಹಾಕಿ ಮತ್ತು 2 ಡಬಲ್ ಕ್ರೋಶ. ಈ ದಾರ ಹಿಂಗೆ ಇಟ್ಕೊಂಡು ಬನ್ನಿ ಹಾಗೆ ಜೊತೆಗೆ. ಮತ್ತು 2 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳಿ. ಎಂಡ್ ಮಾಡುವಾಗ ಇದನ್ನು ಇದರೊಳಗೆ ಸ್ಲಿಪ್ ಮಾಡ್ಕೋಬೇಕು. ಸೊ ಇದೇ ಥರ ಪೆಟಲ್ಸ್ ಮಾಡ್ತಾ ಹೋಗೋಣ. ಈ ಥರ 3 ಬೇಕು ಅಂದರೆ 3 ಮಾಡ್ಕೋಬೋದು. ಒಂಚೂರು ಹೋಲ್ ದೊಡ್ಡದು ಮಾಡ್ಕೋಬೇಕಾಗತ್ತೆ. 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 2 ಚೈನ್, ಮತ್ತು ಒಂದು ಸ್ಲಿಪ್ ನಾಟ್. ಸೊ ನಾನು 5 ಮಾಡಿದ್ದೀನಿ. ಸ್ವಲ್ಪ ಜರುಗಿಸ್ಕೊಂಡ್ರೆ ನಿಮಗೆ ಜಾಗ ಸಿಗುತ್ತಿಲ್ಲಿ. 2 ಚೈನ್, 2 ಡಬಲ್ ಕ್ರೋಶ, ತಿರ್ಗಾನು 2 ಚೈನ್, ಸ್ಲಿಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 ಪೆಟಲ್ ಆದಮೇಲೆ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು
ನೋಡಿ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ಇದನ್ನು. ಇದು ದಾರದ ಜೊತೆ ಬಂದಿರೋದ್ರಿಂದ ಎರಡನ್ನೂ ಒಳಗೆ ಹಾಕಬೇಕು. ಇದು ಮಾತ್ರ ತುಂಬ ಇಂಪಾರ್ಟೆಂಟು. ನೀವು ಹಾಗೆ ಕಟ್ ಮಾಡಿದ್ರೆ ಬಿಚ್ಕೊಂಡ್ಬಿಡುತ್ತೆ, ಚಾನ್ಸಸ್ ಇರುತ್ತೆ ಬಿಚ್ಕೊಳ್ಳೋದು. ಸೊ ನಿಧಾನಕ್ಕೆ ಇದನ್ನು ಹಾಗೆ ಮಾಡ್ಕೊಳ್ಳಿ. ಬೇಕಿದ್ರೆ ಗಮ್ಮಲ್ಲಿ ಅಂಟಿಸ್ಕೋಬೋದು. ನೋಡಿ ಇಷ್ಟೇ. ಇದು ನೋಡಿ, ಇದು ತೆಗಿತಾ ಇದ್ದೀನಿ ನಾನು ಫುಲ್ಲು. ಇಲ್ಲಿ ನೀವು ಬ್ರೌನ್ ಹಾಕ್ಕೊಂಡ್ರೆ ಕಾಣೋದಿಲ್ಲ, ಸೊ ಅದಕ್ಕೆ ವೈಟ್ ಹಾಕಿದ್ದೀನಿ ನಾನು. ಈ ಥರ ಮಕ್ಕಳು ಡ್ರೆಸ್ಸಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಈ ಥರ ನೀವು ಮಾಡ್ಬೋದು. ಸ್ಲೀವ್ಸ್ಗೂ ಇದೆ. ಸೊ ಚೆನ್ನಾಗಿ ಬರುತ್ತೆ ಇದು ನಿಮಗೆ, ಅಂದರೆ ಹುಡುಗರಿಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ. ಸೊ ಈ ಥರ ನೀವು ಮಾಡ್ಬೋದು. ಹೊಸದು ಇದು ಟ್ರೆಂಡಿಂಗ್ ಸಖತ್ತು ಓಡ್ತಾ ಇದೆ ಇದು. ಎಲ್ಲ ಡ್ರೆಸ್ಸಸ್ಗೂ ನೀವು ಮ್ಯಾಚ್ ಮಾಡಿ ಹಾಕ್ಬೋದು. ಸೊ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇನ್ನೂ ಹೊಸಬರಾಗಿದ್ದರೆ ನನ್ನ ಚಾನಲ್ ಇವತ್ತಿನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಒತ್ತಿ. ಸೊ ದಟ್ ನಿಮಗೆ ನಾನು ಈ ಥರದ್ದು ಏನಾದ್ರು ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ, ನೀವು ಮಾಡ್ಬೋದು. ಸೊ ಇದು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್, ಅದಕ್ಕೆ ಹೇಳಿಕೊಟ್ಟೆ. ಹುಡುಗರಿಗೆ ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಮಾಡಿಕೊಡಿ. ನೀವು ಮಾಡಿ, ನಿಮ್ಮ ಡ್ರೆಸ್ಸಿಗೂ ನೀವು ಮಾಡ್ಕೊಳ್ಳಿ. ಓಕೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನು ಯಾವುದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಇನ್ನೊಂದು ತುಂಬ ಚೆನ್ನಾಗಿದೆ ವಿಡಿಯೋ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಕಾಯ್ತಾ ಇರಿ. ಓಕೆ, ಬಾಯ್ ಬಾಯ್.